ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ 2025ನೇ ವರ್ಷ ಎಲ್ಲರಿಗೂ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಮನಸ್ಸು ತುಂಬ ಖುಷಿ ಕೊಡಲಿ, ತಿನ್ನೋಷ್ಟು ಹೊಟ್ಟೆ ತುಂಬ ಊಟ ಕೊಡಲಿ ದೇವರು ಅಂತ ಹೇಳ್ಬಿಟ್ಟು ಕೇಳ್ಕೊತ ನನ್ನ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರಾತ್ರಿ 12 ಗಂಟೆನಲ್ಲಿ ನಾವು ಕೇಕ್ನ ಕಟ್ ಮಾಡಿ ಸ್ವಲ್ಪ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಕೂಡ ಸ್ವಲ್ಪ ಲೇಟಾಗಿ ಎದ್ದು ಒಂದು 12 ಗಂಟೆ ಆಗಿತ್ತು. ಎದ್ದುಬಿಟ್ಟು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದೆ. 1 ಗಂಟೆ ಆಗಿತ್ತು. 1 ಗಂಟೆ ಆದರೆ ತುಂಬಾ ಟ್ರಾಫಿಕ್ ಇತ್ತು. ಟ್ರಾಫಿಕ್ಕಿಂದ ನಾವು ಅಲ್ಲಿ ಹೋಗೋಷ್ಟರೊಳಗಡೆ 2 ಗಂಟೆ ಆಗೋಯಿತು. ಅಲ್ಲಿ ಹೇಳ್ತಾಯಿದ್ರು ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಯರ ಮಠಕ್ಕೆ ಹೋಗಿದ್ವಿ. ಈ ಹೊಸ ವರ್ಷದ್ದು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇರಲಿಲ್ಲ ಯಾವ ವರ್ಷವೂ ದೇವಸ್ಥಾನಕ್ಕೆ. ಈ ವರ್ಷ ಹೋಗಬೇಕು ಅಂತ ಹೇಳ್ಬಿಟ್ಟು ರಾಯರ ಮಠಕ್ಕೆ ಹೋದ್ವಿ. ನಾವು ಹೋಗೋ ಟೈಮ್ಗೆ ಸದ್ಯ ಕ್ಲೋಸ್ ಆಗಿರಲಿಲ್ಲ. ನಾವು ಹೋಗಿದ್ದು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕುತ್ಕೊಂಡ್ವಿ. ಅದಾಗಿದ್ದು ಒಂದು 10 ನಿಮಿಷಕ್ಕೆ ಕ್ಲೋಸ್ ಮಾಡಿದರು. ಒಂದು 10 ನಿಮಿಷ ಲೇಟಾಗಿ ಹೋಗಿದ್ರು ಕ್ಲೋಸ್ ಆಗ್ತಾಯಿತ್ತು ಟೆಂಪಲ್ಲು. ಇವತ್ತಂತೂ ಚೆನ್ನಾಗೇ ಇತ್ತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಯಶಿಕಾಗೂ ಸ್ಕೂಲ್ ರಜಾ ಇತ್ತು. ಕ್ರಿಸ್ಮಸ್ ಹಾಲಿಡೇ ಅಲ್ವಾ, ಇನ್ನು ಸ್ಕೂಲು ಓಪನ್ ಆಗಿರಲಿಲ್ಲ. ನಾಳೆಯಿಂದ ರೀಓಪನ್ ಆಗ್ತಾಯಿದೆ. ಹಾಗೆ ಈ ವರ್ಷದ ನನ್ನ ಮೊದಲನೇ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಯಿತು ಈ ವರ್ಷ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಬೇಜಾರಾಗೋಂಥ ವಿಷಯ ಅಂತ ಹೇಳಿದ್ರೆ, ನಮ್ಮಪ್ಪ ಪಾಪ ಬೆಳಗ್ಗೆನೇ ಯಶಿಕಾ ಅಳ್ತಾ ಇದ್ಲು. ಅವಳಿಗೆ ಏನೋ ಬೇಕು ಅಂತ ಹೇಳಿಬಿಟ್ಟು ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗಿದ್ದಾರೆ. ನನ್ನ ಗಾಡಿನ ಎತ್ಕೊಳ್ಳೋಕೆ ಹೋಗಿದ್ದಾರೆ ಪಾರ್ಕಿಂಗ್ ಜಾಗದಿಂದ. ಹೆಂಗೆ ಅಂತ ಗೊತ್ತಿಲ್ಲ. ಇವತ್ತು ಪಾಪ ಬಿದ್ದುಬಿಟ್ಟಿದ್ದಾರೆ ಗಾಡಿನಲ್ಲಿ. ಅದೊಂದು ಬೇಜಾರಾಯಿತು ನನಗೆ. ಅದೊಂದು ಬೇಜಾರಾಗೋಂಥ ವಿಷಯ. ಏನೂ ಮಾಡೋಕ್ಕಾಗಲ್ಲ. ಅದು ಏನು ಬೇಕು ಅಂತ ಇನ್ನು ಆಗಿರೋದಲ್ಲ ಬೈ ಮಿಸ್ಟೇಕ್ ಬಿದ್ದುಬಿಟ್ಟಿದ್ದಾರೆ ಗಾಡಿನಲ್ಲಿ. ಇದಾಗಿತ್ತು ನನ್ನ ಈ ವರ್ಷದ ಮೊದಲನೇ ವಿಡಿಯೋ. ಮತ್ತು ನೋಡಿ ಯಶಿಕಾ ಲಿಫ್ಟಲ್ಲಿ ಹೇಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಎಲ್ಲಾದರೂ ಹೋಗಬೇಕು ಅಂದರೆ ಖುಷಿ. ತುಂಬ ಮಾತಾಡ್ತಾಳೆ, ತುಂಬ ಖುಷಿಯಾಗಿರ್ತಾಳೆ. ನಮ್ಮಮ್ಮನ ತುಂಬ ರೇಗಿಸ್ತಾಳೆ. ನಾವು ಈ ಥರ ದೇವಸ್ಥಾನಕ್ಕೆ ಹೋಗಿ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದಾಗ 3 ಗಂಟೆ ಆಗಿತ್ತು. ಅಲ್ಲಿಂದ ಊಟ ಮಾಡಿಕೊಂಡು ನಾನು ಅಗೇನ್ ನನ್ನ ಬ್ಯೂಟಿ ಪಾರ್ಲರ್ಗೆ ಬಂದು ನನ್ನ ಪಾರ್ಲರ್ನ ಓಪನ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಜೀವನ ಅಲ್ಲ ಫ್ರೆಂಡ್ಸ್, ನಮ್ಮ ಪ್ರೊಫೆಷ್ನಲ್ನ ಯಾವತ್ತೂ ಬಿಡೋದಕ್ಕಾಗಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡಲೇಬೇಕಲ್ವ. ನೀವು ಕೂಡ ರಾಯರನ್ನು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ ತೊಗೊಂಡು ಹಾಕಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ದೇವಸ್ಥಾನ ನಾನು ಫಸ್ಟೇ ಹೋಗಿದ ತಕ್ಷಣ ನಾನು ಮಂತ್ರಾಕ್ಷತೆ ಇಸ್ಕೊಂಡೆ. ಮತ್ತು ಅವರು ಟೆಂಪಲ್ ಕ್ಲೋಸಿಂಗ್ ಟೈಮಲ್ಲಿ ಕರೆದು ನೀವು ಮಂತ್ರಾಕ್ಷತೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಮಂತ್ರಾಕ್ಷತೆನ ಕೊಟ್ಟರು. ನನಗೆ 2 ಟೈಮ್ ಮಂತ್ರಾಕ್ಷತೆ ಸಿಕ್ತು. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.